ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಜಾತಿ ಜನಗಣತಿ ಬಗ್ಗೆ ಮೊದಲಿಗೆ ಅಬ್ಬರ, ಈಗ ಹೈಕಮಾಂಡ್ ಸೂಚನೆ ಹಿನ್ನೆಲೆ ಸಮುದಾಯದ ಒತ್ತಡ ಇದ್ರೂ ಮೌನದ ಮೊರೆ. ಶಾಮನೂರು, ಡಿಕೆಶಿ, ಖಂಡ್ರೆ, ಕೃಷ್ಣ ಬೈರೇಗೌಡ ಸೇರಿ ಹಲವು ಕಾಂಗ್ರೆಸ್ ನಾಯಕರಿಗೆ ಗೊಂದಲ. ಜಾತಿ ಜನಗಣತಿ ವಿಚಾರದಲ್ಲಿ ಕಾದು ನೋಡುವ ಮಂತ್ರ. ಏಪ್ರಿಲ್ 17ರ ಕ್ಯಾಬಿನೆಟ್ ಸಭೆ ಬಳಿಕ ಮುಂದಿನ ನಡೆ ಪ್ಲಾನ್. ಸಚಿವರೇ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಅದನ್ನೇ ಅಸ್ತ್ರವಾಗಿಸಿಕೊಂಡು ಆಯಾ ಸಮುದಾಯದ ಪರ ನಿಲ್ಲೋ ತಂತ್ರ. ಜಾತಿ ಜನಗಣತಿ ವರದಿ ತಪ್ಪಾಗಿದೆ. ತಮ್ಮ ಕುರ್ಚಿ ಉಳಿಸಿಕೊಳ್ಳೋಕೆ ವರದಿ ಜಾರಿ ಮಾಡಿದ್ರೆ ದೊಡ್ಡ ಗೊಂದಲ ಆಗಬಹುದು. ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯ ಒಬ್ಬ ಖಳನಾಯಕನಾಗ್ತಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ. ಜಾತಿ ಜನಗಣತಿ ಬಗ್ಗೆ ಇನ್ನೂ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಬೇಕು. ಕೆಲವರು ರಾಜಕಾರಣದ ಸ್ಟೇಟ್ಮೆಂಟ್ ಮಾತನಾಡ್ತಾರೆ. ಎಲ್ರಿಗೂ ನ್ಯಾಯ ಒದಗಿಸುವ ಕೆಲಸ ನಾವು ಮಾಡ್ತೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಅಭಿಮಾನಿಗಳ ಘೋಷಣೆ. ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗೋ ಮುನ್ನ ಏರ್ಪೋರ್ಟ್ ಬಳಿ ಬೆಂಬಲಿಗರಿಂದ ಡಿಕೆಶಿಗೆ ಸ್ವಾಗತ. ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಡಿಸಿಎಂ. ಕರಾವಳಿ ಭಾಗವನ್ನ ಟಾರ್ಗೆಟ್ ಮಾಡಿದ ಡಿಸಿಎಂ. ಪಕ್ಷಕ್ಕೆ ಬಲ ತುಂಬೋಕೆ ಡಿಕೆ ಶಿವಕುಮಾರ್ ಕಸರತ್ತು. ತಿಂಗಳಿಗೊಮ್ಮೆ ಕರಾವಳಿ ಭಾಗಕ್ಕೆ ಖುದ್ದು ಭೇಟಿ ನೀಡ್ತಾ ಇರೋ ಕೈ ಕ್ಯಾಪ್ಟನ್. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಶೆಟ್ಟರ್ ಮಧ್ಯೆ ಮತ್ತೊಂದು ಜಟಾಪಟಿ. ಕೇಂದ್ರದ ಅನುದಾನ ಬಳಕೆಗೆ ಕತ್ತರಿ ಹಾಕಿರುವ ಆರೋಪ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಜಗದೀಶ್ ಶೆಟ್ಟರ್ ದೂರು. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಅದ್ದೂರಿ ತೆರೆ. ಕರಗ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತಗಣ ಸಾಕ್ಷಿ. ಸತತ 15 ವರ್ಷ ಕರಗ ಹೊತ್ತು ದಾಖಲೆ ಮಾಡಿದ್ದ ಅರ್ಚಕ ಜ್ಞಾನೇಂದ್ರ ಅವಧಿ ಅಂತ್ಯ. ಕರಗ ಶಕ್ತಿಯೋತ್ಸವದಲ್ಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಸದ್ದು. ಆರ್ಸಿಬಿ ಅಂತ ಕೂಗಿದ ಕೆಲ ಭಕ್ತರು ರಥಕ್ಕೆ ಬಾಳೆಹಣ್ಣು ಎಸೆದು ಈ ಬಾರಿ ಕಪ್ ಗೆಲ್ಲಲಿ ಅಂತ ಪ್ರಾರ್ಥನೆ. ಉಡುಪಿ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ಅರ್ಚಕನ ಮೇಲೆ ದೌರ್ಜನ್ಯ. ರಾತ್ರೋರಾತ್ರಿ ಅರ್ಚಕನನ್ನೇ ಬದಲಾಯಿಸಿರೋ ಸಮಿತಿ. ದೇವಸ್ಥಾನ ಕಮಿಟಿ ವಿರುದ್ಧ ಕಾನೂನು ಬಾಹಿರವಾಗಿ ಕೊಕ್ ನೀಡಿದ ಆರೋಪ. ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇರೋ ವೇಲಿಂಗ್ ಕೇಸ್. ವೇಲಿಂಗ್ ಮಾಡಿ ಸಾರ್ವಜನಿಕರಿಗೆ ಅಪ್ರಾಪ್ತ ವಿದ್ಯಾರ್ಥಿಗಳಿಂದ ತೊಂದರೆ. ವಿಶೇಷ ಕಾರ್ಯಾಚರಣೆ ಮಾಡಿ 11 ಜನರ ವಿರುದ್ಧ ಪೊಲೀಸರಿಂದ ಕೇಸ್. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದು ರಜತ್ ಐಡಿಯಾ. ಅವರ ಜೊತೆ ಮುಂದೆ ರೀಲ್ಸ್ ಮಾಡಲ್ಲ ಅಂದಿದ್ದು ತಮಾಷೆಗಾಗಿ. ಮೊದಲು ಅವನೇ ಫೋನ್ ಮಾಡ್ಲಿ, ನಾನು ಮಾತನಾಡ್ತೀನಿ. ನ್ಯೂಸ್ ಫಸ್ಟ್ಗೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ ಹೇಳಿಕೆ. ಮಕ್ಕಳಿಗೆ ಅದ್ದೂರಿ ಮದುವೆ ಮಾಡೋ ಕನಸು ಕಾಣುವ ಪೋಷಕರು. ದುಬಾರಿ ದುನಿಯಾದಲ್ಲಿ ಶುರುವಾಗಿದೆ ಇಎಂಐ ವೆಡ್ಡಿಂಗ್ ಪ್ಲಾನ್ ನ ಹೊಸ ಟ್ರೆಂಡ್. ಶೂನ್ಯ ಬಡ್ಡಿ ದರದಲ್ಲಿ ನಡೆಯುತ್ತಿವೆ ಕಂತು ಕಟ್ಟುವ ವಿವಾಹ. ರೈಲ್ವೆ ಟ್ರ್ಯಾಕ್ ಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಹುಚ್ಚಾಟ. ಜಸ್ಟ್ ಸೆಕೆಂಡ್ಗಳಲ್ಲಿ ರೈಲಿನಿಂದ ಬಚಾವಾದ ಜೋಡಿ. ಚಿತ್ರದುರ್ಗದ ಮದಕರಿಪುರ ಅಂಡರ್ ಪಾಸ್ ಬಳಿ ಘಟನೆ. ಹಾವೇರಿಯಲ್ಲಿ ಚಾಕ್ಲೇಟ್ ಬಿಸ್ಕೆಟ್ ಮಾರುವ ಅಂಗಡಿಗಳಲ್ಲಿ ಬ್ರಾಂದಿ ವಿಸ್ಕಿ ಮಾರಾಟ. ಮದ್ಯದ ಚಟಕ್ಕೆ ಬೀದಿಗೆ ಬೀಳ್ತಾ ಇವೆ ಬಡ ಕುಟುಂಬಗಳು. 2-3 ತಿಂಗಳ ಅಂತರದಲ್ಲಿ 5-6 ಜನ ಸಾವು. ಬಳ್ಳಾರಿಯಲ್ಲಿ ವಿದ್ಯುತ್ ಬೆಲೆ ಏರಿಕೆ ಬೆನ್ನಲ್ಲೇ ಮತ್ತೊಂದು ಶಾಕ್. ತಾಂತ್ರಿಕ ದೋಷದಿಂದ ಕೈಕೊಟ್ಟ ಥರ್ಮಲ್ ಪವರ್ ಪ್ಲಾಂಟ್. ಬೇಡಿಕೆ ಪೂರೈಸಲಾಗದೆ ಒತ್ತಡದಲ್ಲಿ ಥರ್ಮಲ್ ಘಟಕಗಳು. ಅಂಬೇಡ್ಕರ್ ಪ್ರತಿಮೆ ಇಡೋ ವಿಚಾರಕ್ಕೆ ಭಾರೀ ಗಲಾಟೆ. 2 ಸಮುದಾಯಗಳ ಮಧ್ಯೆ ಮಾರಾಮಾರಿ. ಸ್ಥಳದಲ್ಲಿ ಉದ್ವಿಗ್ನತೆ. ಉತ್ತರ ಪ್ರದೇಶದ ಮಾವಾಯಿ ಕಾಂತಾರಿ ಗ್ರಾಮದಲ್ಲಿ ಘಟನೆ.
ಅನಾರೋಗ್ಯದ ಬಳಿಕ ಚೇತರಿಸಿಕೊಂಡಿರೋ ಶಿವಣ್ಣ ಗೂಗ್ಲಿ ಖ್ಯಾತಿಯ ನಿರ್ದೇಶಕ ಪವನ್ ಒಡಿಯರ್ ಜೊತೆ ಹ್ಯಾಟ್ರಿಕ್ ಹೀರೋ ಸಿನಿಮಾ ಸದ್ಯದಲ್ಲೇ ಸೆಟ್ಟೇರಲಿದೆ ಹೊಸ ಚಿತ್ರ. ಐಪಿಎಲ್ನ 28ನೇ ಪಂದ್ಯದಲ್ಲಿ ಆರ್ಸಿಬಿ ಆರ್ಆರ್ ಸೆಣಸಾಟ. 4ನೇ ಗೆಲುವಿಗಾಗಿ ಬೆಂಗಳೂರು ತಂಡದ ಹೋರಾಟ. ಜೈಪುರದಲ್ಲಿ ರಾಯಲ್ ಚಾಲೆಂಜರ್ಸ್ನ ಮಣಿಸೋಕೆ ಸ್ಯಾಮ್ಸನ್ ಪಡೆ ಸಿದ್ಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.